ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲಾರು, ಯಾಕಂದ್ರೆ ಅಕ್ಕ ತಂಗಿರೋದ್ರೆ ಬಿಡ ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಏನೋ ಬೇಕು ನಿನಗೆ, ಏನೋ ಬೇಕು. ಸ್ಟೇಟಸ್ ಇದೆ ಅಂತ ಗೊತ್ತಾಗಿದೆ ರೀಸೆಂಟ್ ಆಗಿ ವಾಟ್ಸ್ಆಪ್ ಅಲ್ಲಿ. ಹೌದು, ನನಗೆ ಸ್ಟೇಟಸ್ ಗೊತ್ತಿಲ್ಲ, ನಾನೇನೋ DP ಗೊತ್ತು ನನಗೆ. ಇದೇನೋ ಸ್ಟೇಟಸ್ ಅನ್ನೋದೆಲ್ಲ ಯಾರೋ ಹೇಳಿದ್ಮೇಲೆ ಅವ್ರ ಸ್ಟೇಟಸ್ ನೋಡಿ ಇವ್ರ ಸ್ಟೇಟಸ್ ನೋಡಿ ಅಂತ ತೋರಿಸ್ತಾರೆ, ಅವಳೇ ಗೊತ್ತಾಗಿದೆ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಜಯ ಹನುಮಾನ್ ಓಡ್ರೋ 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 ಇದು ಸರ್ಜಾಡ್ಡ. ಆ ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರು, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರು, ಬಾಕ್ಸರು, ಆಕ್ಟರ, ಡ್ಯಾನ್ಸರು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಲೋಪಾರ್ ನನ್ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಓಡ್ರೋ 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 ಇದು ಸರ್ಜಾ ಅಡ್ಡ. ಆತ ಬಂದು ಒಂದೇ ಒಂದು ಹಾಡು ಹಾಡ್ತೀನಿ. ಗುರುಜಿ ನೀವು ಹಾಡು ಆಡ್ಬೇಡ, ಆಮೇಲೆ ಬಾ ಜನ ಜಾಸ್ತಿ ಆಡ್ಬೇಕು ಈಗ. ಆಯ್ತು ಆಡೋದ್ರು ಅಂತ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು. ಓಕೆ ಎಲ್ಲ ಆಯ್ತು. ತಿರ್ಗಾ ಕೊನೆಯಲ್ಲಿ ಎಲ್ಲ ಹೋಗಿ 3-4 ಅವರ್ಸ್ ಆದ್ಮೇಲೆ ಕೊನೆಯಲ್ಲಿ ಏನ್ ಬ್ರೋ ಏನು ಅಂತ ಇನ್ನೊಂದು ಹಾಡು ಆಡ್ಬಿಡ್ತೀವಿ. ಪ್ರತಿ ಸಂಡೆ ಒಂದೊಂದು ಹಾಡು, ಈ ಸಂಡೆ ಸಾಕ್ಬಿಟ್ರು. ಡಿ ಬಾಸ್ ಇಲ್ಲ ಅಂದ್ರೆ ಫಿಲಂ ಇಂಡಸ್ಟ್ರಿನೇ ಇಲ್ಲ. ಮಾರ್ಟಿನ್ ರಿಲೀಸ್ ಆದ್ಮೇಲೆ ನಮ್ ಕನ್ನಡಿಗರನ್ನ ಥಿಯೇಟರ್ ಬರೋದು ಯಾವ ಒಂದ್ ಕಲ್ ತಾಕತ್ತಿದ್ರೆ ತಡೀರಿ ನೋಡೋಣ. ಟ್ರೈಲರ್ ನ ಕಸು ಮುಚ್ಚಿ ನೋಡಕ್ ಹೋಗ್ಬೇಡಿ ನೀವೆಲ್ಲ, ಆಯ್ತಾ? ಯಾಕಂದ್ರೆ ನಿಮ್ಗೆ ಆರ್ಟ್ ಬೇಕಿದ್ರೆ ದಯವಿಟ್ಟು ಒಂದೇ ಸಲ ಹೋಗ್ಬಿಡ್ತೀರ ಅವ್ರ ಎಂಟ್ರಿಗೆ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಸುಳಿ ಮಗ ಏನೋ ಬೈತಾವ ನೀನು ಅಂತಾರೆ. ಮನೆ ಏಯ್ ಆ ಸೆಕ್ಸಿ ಬೇಬ ಯಾವ್ದೋ ಬಿಟ್ಟಿಗೆ ಕುಡಿದು ಬಿಟ್ಟವನು, ತಾಯಿನ ಹಾಕ್ಯಾನ, ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಯಾರೋ ಧ್ರುವ ಸರ್ಜನ ಒಂದ್ಸರಿ ರೋಡಲ್ಲಿ ಸಿಕ್ಕಿದ್ರು. ಆಯ್ ಸರ್ ಅಂದ್ವಿ, ಇಳಿಸಿರೋ ಗ್ಲಾಸ್ ಮೇಲಕ್ಕೆ ಎತ್ತಿದ್ರು. ಅಯ್ಯೋ ತಗಡೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಐ ಫೆಲ್ ಇನ್ ಲವ್ ವಿತ್ ದಿಸ್ ಗರ್ಲ್. ಅಂಡ್ ಆಸ್ ಐ ಸೆಡ್, ಐ ಫೆಲ್ ಇನ್ ಲವ್ ವಿತ್ ದಿಸ್ ಗರ್ಲ್. ಯಾಕೆ ಮಾಸ್ ಮನೋರಂಜನೆ ತುಜಿಯ ವಿಜಯ್ ದುನಿಯಾ ಅವರಿಗೆ ಜಯವಾಗಲಿ. ಪ್ರಜ್ಞೆನೇ ಇಲ್ಲ ಅವ್ನಿಗೆ, ಏನಾಗಿದೆ ಅವನಿಗೆ? ತುಜಿಯ ವಿಜಯ್ ದುನಿಯಾ ಅವರಿಗೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮಾತೇ ಇಲ್ಲ. ಯಾರೋ ಒಬ್ರು ಬರ್ತಾರೆ, ನಮಗ್ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ ಇವ್ರು ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಕೇಳ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ. ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ. ಪಾಠ ಮುಗೀತು. ನಾವೇನ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಚಾನೆಲ್ ಆನ್ ಮಾಡ್ಕೊಬೇಕು, ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು. ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ. ಕುಡಿದು ಬಾರನೆ ಕುತ್ಕೊಂಡು ಹೆಂಗ್ ಬೇಕಾ ಫೋನ್ ಮಾಡಿ ಚಿಕ್ಕ ಕುಕ್ಕು ಮಾಡ್ತೀರಿ ಇಡಿಯಟ್ಸ್. కంటిర్లేదు. సరే సరే ఓకే, కేర్ఫుల్ గా ఉండండి. ఓకే, జన్మకి ಹೋಗೋ. ನೋಡು, ಆ ಟೈಮಲ್ಲಿ
ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರ್, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರ್, ಬಾಕ್ಸರ್, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ಶಿವಣ್ಣನ ಫಸ್ಟ್ ಮೀಟ್ ಮಾಡಿದ್ ನೆನ್ಪಿದ್ಯಾ ಭಟ್ರೆ? ಅವ್ರಿಗೆ ನೆನಪಿಲ್ಲ, ಬಟ್ ಹೇಳಿದ್ರು ಬೈತಾರೆ. ಪರವಾಗಿಲ್ಲ ಹೇಳಿ. ಹುಚ್ಚಾಸ್ಪತ್ರೆ ಟ್ರೀಟ್ಮೆಂಟ್ ಹೋಗಿದ್ದೆ, ಅವ್ರ ಹುಚ್ಚಾಸ್ಪತ್ರೆ ದೀಪ ಬೆಳಗ್ಬೇಕು ಬಂದಿದ್ರು. ಬರೀ ಇಂಥದೆಯಾ? ಅದೇನು ಸತ್ಯ ಆಗಿರಲ್ಲ ಶಿವಣ್ಣ, ಬರೀ ಇಂಥವೇ ಆನ್ಸರ್ ಕೊಡೋದವ್ರು. ಇಲ್ಲ, ನಾನು ಯಾವತ್ತರ ಸುಳ್ಳು ಹೇಳ್ತೀನಣ್ಣ. ನಾನೇ ಕೇಳ್ತೀನಿ ಸರ್, ನಾನು ಹುಚ್ಚಾಸ್ಪತ್ರೆ ನಾನೇ ಇದ್ದೆ, ಅವಾಗ ಹೆಂಗ್ ನಾನು ಹೋಗಿ ಓಪನ್ ಮಾಡಿ ಅದು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮ ದಂಡಿಯ ಕೇಳಿ ಮೂಡಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಸ್ರಿ ಹೆಂಗ್ಸ್ ಬಂದಂಗ್ ಬತ್ತಿಯಲ್ಲೋ. ಒಂದ್ ದಯ ಹಿಡ್ಕೊಳ್ರಿ, 2 ದೋಣಿ ಮೇಲೆ ಕಾಲಿಡಕ್ ಹೋಗ್ಬೇಡ್ರಿ. ಯಾವತ್ತೂ ಅಷ್ಟೇ, ಇದು ಈಸಿ ಐತೆ ಅಂತ ಹತ್ತಕ್ ಹೋದ್ರೆ ನಿಜವಾಗ್ಲೂ ತುಂಬಾ ಬೇಗ ಮುಳುಗ್ತೀರ. ನಮ್ ತೆಪ್ಪ, ನಮ್ ತೋಲ್ ನಮ್ ಕೈಯಲ್ಲಿತ್ತು ಅಂದ್ರೆ ನಾವು ಕೊನೆವರೆಗೂ ಹೊಡಿಬೋದು ಅದನ್ನ. ಹುಟ್ಟಿದಾಗ ಒಂದ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದ್ರಲ್ಲಿ ಗಂಡು ಹೆಣ್ಣು ಅಂತ 2 ಕಾಲಮ್ ಇರುತ್ತೆ. ಅದ್ 2ರಲ್ಲಿ ನೀವು ಟಿಕ್ ಮಾರ್ಕೆ ಮಾಡಿಲ್ಲ, ಡೌಟ್ ಅಲ್ಲಿ ಬೆಳೆಸ್ಬಿಟ್ಟಿದ್ದಾರೆ ಕಣ. ಅವ್ ನಗ್ತಾ ಇದ್ದಿದ್ದ ಕಾರಣನೇ ಆ ಹುಡುಗಿ ಕಳವಾಗ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ